ಎಲ್ರಿಗೂ ನಮಸ್ಕಾರ. ಬಹಳ ಜನರಿಗೆ ಒಂದು ಕಾಮನ್ ಕಂಪ್ಲೇಂಟ್ ಇದೆ. ಅದೇನಪ್ಪ ಅಂದರೆ, ನಾನು ತುಂಬ ಹಾರ್ಡ್ ವರ್ಕ್ ಮಾಡ್ತೀನಿ, ಸಿನ್ಸಿಯರ್ ಆಗಿ ಕೆಲಸ ಕೂಡ ಮಾಡ್ತೀನಿ, ಆದರೂ ನನ್ನ ಕರಿಯರಲ್ಲಿ ಗ್ರೋತ್ ಆಗ್ತಿಲ್ಲ ಅಂತ, ಪ್ರಮೋಷನ್ ಆಗ್ತಿಲ್ಲ, ಸ್ಯಾಲರಿ ಇನ್ಕ್ರಿಮೆಂಟ್ ಆಗ್ತಿಲ್ಲ ಅಂತ. ನಿಜ ಹೇಳಬೇಕಂದ್ರೆ ಪ್ರಾಬ್ಲಮ್ ಹಾರ್ಡ್ ವರ್ಕ್ ಅಲ್ಲಿ ಇಲ್ಲದೆ ಇರುವುದು, ಪ್ರಾಬ್ಲಮ್ ಇರುವುದು ಡಿರೆಕ್ಷನ್ ಇಲ್ಲದೆ ಇರುವುದು. ಇವತ್ತು ಕಂಪ್ನೀಸ್ಗಳು ಏನು ನೋಡ್ತಾ ಇದೆ ಅಂದರೆ, ನೀವು ಎಷ್ಟು ಅವರ್ಸ್ ಕೆಲಸ ಮಾಡ್ತೀರಿ ಅನ್ನೋದನ್ನಲ್ಲ, ನೀವು ಆರ್ಗನೈಸೇಷನ್ಗೆ ಎಷ್ಟು ವ್ಯಾಲ್ಯೂ ಕೊಡ್ತೀರಾ ಅನ್ನೋದನ್ನ ತುಂಬ ಕಂಪ್ನೀಸ್ಗಳು ಇವತ್ತು ನೋಡ್ತವೆ. ಸೊ ಅದಕ್ಕೆ ನನ್ನ ಅನುಭವದಲ್ಲಿ ಕರಿಯರ್ ಗ್ರೋತ್ ಆಗದೇ ಇರೋದಕ್ಕೆ 3 ಮುಖ್ಯ ಕಾರಣಗಳಿದ್ದಾವೆ. ಮೊದಲೇದಾಗಿ ಹೇಳಬೇಕಾದ್ರೆ ವಿಸಿಬಿಲಿಟಿ ಇಲ್ಲದೆ ಇರುವುದು ತುಂಬ ಇಂಪಾರ್ಟೆಂಟ್. ಕೆಲವರು ಸೈಲೆಂಟಾಗಿ ಬೇಜಾನ್ ಕೆಲಸ ಮಾಡ್ತಾರೆ, ಎಕ್ಸ್ಟ್ರಾ ಎಫರ್ಟ್ ಕೂಡ ಹಾಕ್ತಾರೆ, ಓವರ್ ಟೈಮ್ ಕೂಡ ಕೆಲಸ ಮಾಡ್ತಾರೆ, ಆದರೆ ಅವ್ರ ವರ್ಕ್ ಯಾರಿಗೂ ಗೊತ್ತಾಗೋದಿಲ್ಲ, ಕಣ್ಣಿಗೂ ಕಾಣೋದಿಲ್ಲ. ನೆನಪಿಟ್ಕೊಳ್ಳಿ, ವರ್ಕ್ ಮಾಡೋದು ಇಂಪಾರ್ಟೆಂಟ್, ಆದರೆ ನಿಮ್ಮ ವರ್ಕ್ ಕಾಣಿಸೋದು ಕೂಡ ಈಕ್ವಲಿ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇನ್ನು ಎರಡನೇದಾಗಿ ಬಂದು ಸ್ಕಿಲ್ಸ್ ಅಪ್ಡೇಟ್ ಇಲ್ಲದೆ ಇರುವುದು. ಒಂದೇ ಸ್ಕಿಲ್ಸ್ನಲ್ಲಿ ತುಂಬ ವರ್ಷಗಳಿಂದ ಇದ್ದರೆ ಗ್ರೋತ್ ಸ್ಲೋ ಆಗಿ ಆಟೋಮೆಟಿಕ್ಲಿ ಆಗುತ್ತೆ. ಸೊ ಮಾರ್ಕೆಟ್ ಚೇಂಜ್ ಆಗುತ್ತೆ, ಸೊ ಟೆಕ್ನಾಲಜಿ ಚೇಂಜ್ ಆಗುತ್ತೆ. ನಾವು ಅಪ್ಡೇಟ್ ಆಗದೇ ಇದ್ದರೆ ಅಪಾರ್ಚುನಿಟೀಸ್ ಮಿಸ್ ಆಗ್ತವೆ. ಸಕ್ಸಸ್ಫುಲ್ ಪೀಪಲ್ ಆಲ್ವೇಸ್ ಲರ್ನಿಂಗ್ ಮೋಡ್ನಲ್ಲಿ ಇರ್ತಾರೆ. ಸೊ ಇನ್ನು ಮೂರನೇದಾಗಿ ಹೇಳಬೇಕಂದ್ರೆ ಕಮ್ಯುನಿಕೇಷನ್ ಆ್ಯಂಡ್ ಕಾನ್ಫಿಡೆನ್ಸ್. ಇವತ್ತು ಏನಂದರೆ ಮೀಟಿಂಗ್ಸ್ಗಳಲ್ಲಿ ನಡೆದಾಗ ಮಾತಾಡದೇ ಇರೋದು, ಐಡಿಯಾಸ್ಗಳನ್ನು ಶೇರ್ ಮಾಡದೇ ಇರೋದು, ರೆಸ್ಪಾನ್ಸಿಬಿಲಿಟಿ ತೆಗೆದುಕೊಳ್ಳದೇ ಇರೋದು, ಇಂಡಿವಿಜುವಲ್ ಕಾಂಟ್ರಿಬ್ಯೂಟರ್ ಆಗಿ ಕೆಲಸ ಮಾಡದೇ ಇರೋದು, ಇವೆಲ್ಲ ಗ್ರೋತ್ಗೆ ತುಂಬ ಇಂಪಾರ್ಟೆಂಟ್. ಒಂದು ಇಂಪಾರ್ಟೆಂಟ್ ಟ್ರೂತ್ ಹೇಳ್ತೀನಿ, ನೆನ್ಪಿಟ್ಕೊಳ್ಳಿ. ಆಫೀಸ್ನಲ್ಲಿ ಹೆಚ್ಚು ಬ್ಯುಸಿಯಾಗಿ ಕೆಲಸ ಮಾಡ್ತಿರೋರು ಅಲ್ಲ, ಸ್ಮಾರ್ಟ್ ವರ್ಕ್ ಮಾಡ್ತಾ ಇರೋದು ತುಂಬ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡುತ್ತೆ. ಸೊ ಫಾಸ್ಟಾಗಿ ಗ್ರೋ ಕೂಡ ಆಗ್ತೀರಾ. ಸೊ ಪ್ರಮೋಷನ್ ಹಾರ್ಡ್ ವರ್ಕಿಗೆ ರಿವಾರ್ಡ್ ಅಲ್ಲ, ನೆನ್ಪಿಟ್ಕೊಳ್ಳಿ. ಪ್ರಮೋಷನ್ ಹಾರ್ಡ್ ವರ್ಕಿಗೆ ರಿವಾರ್ಡ್ ಅಲ್ಲ. ಇಂಪಾರ್ಟೆಂಟ್ ರಿವಾರ್ಡ್ ಒಂದು ಗೋಲ್ಡನ್ ಫಾರ್ಮುಲಾ ಇದೆ, ಅದನ್ನು ತುಂಬ ನೆನ್ಪಿಟ್ಕೊಳ್ಳಿ. ಇದು ನಾನು ಪಾಲಿಸ್ತಾ ಇರೋದು, ನನ್ನ ಲೈಫಲ್ಲಿ, ನನ್ನ ಕರಿಯರಲ್ಲಿ ನಾನು ಫಾಲೋ ಮಾಡ್ತಾ ಇದ್ದೀನಿ. ಹಾರ್ಡ್ ವರ್ಕ್ ಪ್ಲಸ್ ಸ್ಮಾರ್ಟ್ ವರ್ಕ್ ಪ್ಲಸ್ ಸ್ಕಿಲ್ಸ್ ಪ್ಲಸ್ ವಿಸಿಬಿಲಿಟಿ ಪ್ಲಸ್ ಕಾನ್ಫಿಡೆನ್ಸ್ ಈಕ್ವಲ್ ಟು ಕರಿಯರ್ ಸಕ್ಸಸ್. ನೀವು ಚೇಂಜ್ ಆಗಿದ್ದರೆ ನಿಮ್ಮ ಕರಿಯರ್ ಚೇಂಜ್ ಆಗತ್ತೆ. ಅಪಾರ್ಚುನಿಟೀಸ್ ವೇಟ್ ಮಾಡಬೇಡಿ, ನೀವೇ ಕ್ರಿಯೇಟ್ ಮಾಡ್ಕೊಳ್ಳಿ. ನಿಮ್ಮ ಗ್ರೋತ್ ನಿಮ್ಮ ಕೈಯಲ್ಲಿದೆ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು.